ಎಲ್ರಿಗೂ ನಮಸ್ಕಾರ. ಇದು ನಿಮ್ಮ ಪ್ರೀತಿಯ ಮನೆ ಮಗ ರಮೇಶ್. ವೆಲ್ಕಮ್ ಟು ರಾಶ್ಮಿ ಚಾನಲ್. ನಮ್ಮೂರ ಗೌಡ್ರು ಭಾಗ 2 ಸಂಚಿಕೆ 3. ಇತ್ತ ಗೌಡ್ರು ತಮ್ಮ ಮನೆಗೆ ತಾಯವನ ಜೊತೆ ಬಂದಿದ್ದಾರೆ. ಏನಾಯಿತು ಅಂತ ಈ ಸಂಚಿಕೆಯಲ್ಲಿ ಕೇಳುವ ಮೊದಲು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಗೌಡ್ರು ಬಾಗಿಲನ್ನು ತಟ್ಟಿ, ಸೌಮ್ಯ ಮಗ ಸೌಮ್ಯ ಬಂದು, ಯಾರು? ಬಾಗಿಲು ತೆಗೆದು ನೋಡಿದ್ರೆ ಗೌಡ್ರು ಮತ್ತು ತಾಯವ ಅಲ್ಲಿ ನಿಂತಿದ್ರು. ಅದಕ್ಕೆ ಸೌಮ್ಯ ಮೂರ್ಛೆ ಹೋಗಿ ಬೀಳ್ತಾಳೆ. ಪಾಪ ಗೌಡ್ರು ನೀರು ಚುಮಕಿಸಿ ಸೌಮ್ಯಳನ್ನು ಎಬ್ಬಿಸ್ತಾರೆ. ಕಣ್ಬಿಟ್ಟು, ಎಲ್ಲಿದ್ದೀನಿ ಮಾವ, ನೀವಿನ್ನೂ ಅನ್ನೋ ಅಷ್ಟರಲ್ಲಿ ಗೌಡ್ರು, ಸರಿ ಬಿಡವ, ನಾವು ಸತ್ತಿದ್ದೀವಿ ಅಂತ ನಂಬಿಟ್ಟ? ಅಲ್ಲ ಮಾವ, ಅದು ಸರಿ, ನಿನ್ನ ಗಂಡ ಎಲ್ಲವ? ಅದು ಅವರು. ಅಷ್ಟರಲ್ಲಿ ಕುಮಾರ ಮನೆಗೆ ಬರ್ತಾನೆ. ಆಗೋ ಅವರೇ ಬಂದರು. ಯಾರು? ಏನಾಯಿತು? ಗೌಡ್ರ ಮುಖ ನೋಡಿ ಬೆವರಿಳಿತಾ ಇತ್ತು. ಅಲ್ಲ ಕಣ್ಲ ಮಗ, ನಾನು ಸತ್ತಿದ್ದೀನಿ ಅಂತ. ಛೇ ಅಪ್ಪ, ಅದು ಬಿಡ್ರಿ, ಆದದಾಯಿತು. ಕುಮಾರ ಮತ್ತು ಸೌಮ್ಯ ಏನು ಮಾಡ್ತಾರೆ, ಗೌಡ್ರ ಕಾಲಿಗೆ ಬಿದ್ದು ಕ್ಷಮಿಸಿ ಅಂತ ಕೇಳ್ಕೊತಾರೆ. ಸರಿ, ಎದ್ದೇಳಿ, ನಾನು ಹೇಳೋ ಮಾತನ್ನ ಸ್ವಲ್ಪ ಗಮನ ಇಟ್ಟು ಕೇಳಿ ಅಂಥೇಳಿ ಗೌಡ್ರು ಕಿವಿಲಿ ಏನೋ ಹೇಳ್ತಾರೆ ಕುಮಾರ ಮತ್ತು ಸೌಮ್ಯನಿಗೆ. ಕುಮಾರ ಮತ್ತು ಸೌಮ್ಯ ಆಯಿತು ಅಂಥೇಳಿ ಒಪ್ಕೋತಾರೆ. ಇತ್ತ ಊರಿನ ಜನರೆಲ್ಲ ಸೇರಿ ಮಾರಮ್ಮನಿಗೆ ಹಾಲಿನ ಅಭಿಷೇಕ ಮಾಡ್ತಾಯಿದ್ರು. ಒಬ್ಬ ಹೇಳ್ತಾನೆ, ಏನ್ಲ ಗೌಡ್ರು ದೇವ ಊರಿಗೆ ಬಂದಿದೆ ಅಂತ ನಿಜಾನೇ ಇಲ್ಲ? ಇನ್ನೊಬ್ಬ ಅದಕ್ಕೆ ಹೌದೇನ್ಲ? ಅದಕ್ಕೆ ಮತ್ತೊಬ್ಬ ಹೇಳ್ತಾನೆ, ಹೌದು ಕಣ್ಲ, ನಿನ್ನ ಹೆಂಡತಿ ಮಕ್ಳಿಗೆ ಹೇಳು, ಸರತ್ನಾಗೆ ಒಬ್ರೂವರೆ ಈಚೆ ಆಚೆ ಓಡಾಡಬೇಡಿ ಅಂತ. ಇನ್ನೊಬ್ಬ, ಸರಿ ಕಣ್ಲ, ಹೇಳ್ತೀನಿ, ನೀನು ಹೊಸಿ ಜಪ್ತಿ ಮಡಿಕಳ್ಳ ಅಂತ ಮಾತಾಡ್ತಾಯಿದ್ರು. ರಾತ್ರಿ 10 ಗಂಟೆ ಸಮಯ. ಊರೆಲ್ಲ ನಿಶ್ಶಬ್ದವಾಗಿರಬೇಕಾದ್ರೆ ಯಾರೋ ಮಾದನ ಆಗಿ ಕೂಗುತ್ತಿರೋದು ಕೇಳಿಬಂತು. ಕೇಳ್ರಪ್ಪ, ಕೇಳಿ, ಇನ್ನು 3 ದಿನಗಳಲ್ಲಿ ಗೌಡ್ರನ್ನ ಮತ್ತು ಅವ್ರ ಕುಟುಂಬದವ್ರನ್ನ ಯಾರ್ಯಾರು ಕೊಲ್ಲೋಕೆ ಸಂಚು ಮಾಡಿದ್ರು ಅವ್ರನ್ನ ಗೌಡ್ರು ಸಾಯಿಸ್ತಾರಂತೆ ಕಣ್ರಪ್ಪ, ಸಾಯಿಸ್ತಾರಂತೆ. ಇದನ್ನು ಕೇಳಿದ ತಕ್ಷಣ ನಿಂಗನಿಗೆ ಮನೆಯ ಬಾಗಿಲು ಯಾರು ಬಡಿದಂತಾಯಿತು. ಪಾಪ ನಿಂಗ ಗೌಡ್ರು ದೇವದ ಕಾಟದಿಂದ ಮೊದಲೇ ಭೀತಿಗೊಂಡಿದ್ದ. ತೆಗೆಯುವ ಸಾಹಸಕ್ಕೆ ಕೈ ಹಾಕಲಿಲ್ಲ. ನಿಂಗ ಯಾರೋ ಕೂಗಿದಾಗಾಯಿತು. ನಿಂಗನಿಗೆ ಮತ್ತಷ್ಟು ಭೀತಿ ಜಾಸ್ತಿ ಆಯಿತು. ನಿಂಗ ನಾನು ಕಂಡ್ಲ ಹನುಮ, ಬಾಗಿಲು ತೆಗಿಲ? ಹನುಮನ ದನಿ ಕೇಳಿ ನಿಂಗನಿಗೆ ಹೋಗಿದ್ದ ಪ್ರಾಣ ಮತ್ತೆ ಬಂದಂತಾಯಿತು. ತಡಿಲಾ ಹನುಮ, ಬಂದೆ ಅಂಥೇಳಿ ಬಾಗಿಲು ತೆರೀತಾನೆ. ಏನ್ಲ ಹನುಮ ಇಷ್ಟೊತ್ತಲ್ಲಿ? ಗೌಡ್ರು ದೆವ್ವ, ಅದು ಗೊತ್ತಿರೋದೇ ಅಲ್ವಾ? ಅದೆಲ್ಲ ಕಂಡ್ಲ, ಮತ್ತೆ ಅವನ ಮುಂದೆ ಅವನ ಪ್ರಸಂಗವನ್ನು ಹೇಳೋದಕ್ಕೆ ಮುಂದಾಗ್ತಾನೆ. ಏನಾಯಿತು ಅನ್ನೋದನ್ನು ಮುಂದಿನ ಸಂಚಿಕೆಯ ಕಾತುರತೆಯಿಂದ ನೋಡೋಣ. ಆ ಕಾತುರತೆ ಇನ್ನೂ ನಿಮ್ಮಲ್ಲಿ ಹಾಗೇ ಇರಲಿ ಅಂಥೇಳಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡೋದನ್ನು ಮರಿಬೇಡಿ, ದಯವಿಟ್ಟು ಲೈಕ್ ಮಾಡಿ. ಧನ್ಯವಾದಗಳು.